ನೀಲಾ ಕುಕಿಂಗ್ ಚಾನೆಲ್ಗೆ ಸುಸ್ವಾಗತ. ಇವತ್ತು ತರಕಾರಿ ಪಲಾವ್ ಯಾವ ರೀತಿ ಮಾಡೋದಂತ ನೋಡೋಣ. ಈ ಪಲಾವ್ ಮಾಡೋದಕ್ಕೆ ಯಾವುದೇ ರೀತಿ ಮಸಾಲೆ ರುಬ್ಬೋದು ಬೇಕಾಗಿಲ್ಲ, ಬೇಗನೆ ಮಾಡ್ಬೋದು. ಅದಕ್ಕೆ ಈ ಥರ ಒಂದು ಕುಕ್ಕರಿಗೆ ಒಂದು 4 ಚಮಚ ಆಗೋಷ್ಟು ಅಡುಗೆ ಮಾಡೋ ಎಣ್ಣೆ ಹಾಕ್ಬಿಟ್ಟು, ಮಾಮೂಲಿ ಪಲಾವ್ ಸ್ಪೈಸಸ್ ಏನೇನು ಹಾಕ್ತೀರ, ಚಕ್ಕೆ, ಲವಂಗ, ಪಲಾವ್ ಎಲೆ ಅದೆಲ್ಲ ಹಾಕಿ 2 ದೊಡ್ಡ ಸೈಜ್ ಈರುಳ್ಳಿ, 1 ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ಥರ ನಾವಿಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ನಾನು ತೋರಿಸ್ತಿರೋದು 2 ಗ್ಲಾಸ್ ಅಕ್ಕಿಗೆ ಎಷ್ಟು ಹಾಕಬೇಕು, ಏನೇನು ಹಾಕಬೇಕಂತ. ನೀವು ಎಷ್ಟು ಹಾಕ್ತಿರೋ ಅದ್ರ ಪ್ರಕಾರ ನೀವು ರೆಡಿ ಮಾಡ್ಕೊಬೋದು. ಇವಾಗ ಚೆನ್ನಾಗಿ ಈರುಳ್ಳಿ ಗೋಲ್ಡನ್ ಕಲರ್ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಗ್ಯಾಸ್ ಉರಿ ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಹಸಿ ವಾಸನೆ ಹೋಗೋ ಥರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ 1 ಕೈ ಹಿಡಿಯೋ ಆಗೋಷ್ಟು ಕೊತ್ತಂಬರಿ ಮತ್ತು ಪುದೀನಾನ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರೊಳಗೆ ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಗ್ಯಾಸ್ ಉರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಪುದೀನ ಮತ್ತು ಈರುಳ್ಳಿ ಪುದೀನ ಹಾಗೂ ಕೊತ್ತಂಬರಿ ಎಲ್ಲ ಒಂಥರ ಕ್ರಂಚಿ ಥರ ಆಗಿ ಬರುತ್ತೆ, ಅಲ್ಲಿಗಂಟ ನಾವಿಲ್ಲಿ ಹುರ್ಕೊಬೇಕು. ಇವಾಗ ದೊಡ್ಡ ಸೈಜ್ ಟೊಮೆಟೊ 3 ಹಾಕ್ಕೊತಾ ಇದ್ದೀನಿ, 3 ಅಥವಾ 2 ಹಾಕ್ಕೊಂಡು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ಥರ ಮ್ಯಾಶ್ ಆಗೋ ಗಂಟ ನಾವಿಲ್ಲಿ ಟೊಮೆಟೊನ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ಸ್ಪೈಸಸ್ಗಳು ಏನೇನು ಹಾಕೋದಂತ ನೋಡೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ಳಿ, ಆಮೇಲೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ಲೋ ಫ್ಲೇಮಲ್ಲೇ ಇಟ್ಟು ಮಸಾಲೆ ಎಲ್ಲ ಇಳಿಯೋ ಗಂಟ ನಾವಿಲ್ಲಿ ಫ್ರೈ ಮಾಡ್ಕೊಬೇಕು. ಇವಾಗ ಒಂದು ಚಿಕ್ಕ ಕಪ್ಪಲ್ಲಿ ಮೊಸರು ಹಾಕ್ಕೊಂಡು ಕೈ ಬಿಡದೇ ಈ ಥರ ತಳ ಹಿಡಿದಿರೋ ಥರ ನೋಡಿ, ಈ ಥರ ಸ್ಪೈಸಸ್ ಥರ ಬರೋ ಗಂಟ ನಾವು ಫ್ರೈ ಮಾಡ್ಕೊಬೇಕು. ಈಗ ಆಲ್ರೆಡಿ ಗೊಜ್ಜು ಥರ ಆಗಿದೆ. ಇವಾಗ ಆಪ್ಷನಲ್ ವೆಜಿಟೇಬಲ್ಸ್ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕ್ಕೊತಾ ಇರೋದು ಹಸಿ ಬಟಾಣಿ ಹಾಗೂ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಒಣ ಬಟಾಣಿ ಇದ್ದರೆ ನೈಟ್ ನೆನೆಸಿಕ್ಬಿಟ್ಟು ಬೆಳಗ್ಗೆ ಮಾಡ್ಕೊಬೋದು. ಇಲ್ಲಾಂದರೆ ಹಸಿ ಬಟಾಣಿ ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಬೇಯೋ ಥರ ನಾವಿಲ್ಲಿ ಬೇಯಿಸ್ಕೊಬೇಕು. ಕಲರೆಲ್ಲ ಚೆನ್ನಾಗಿ ಬೀನ್ಸ್ ಎಲ್ಲ ತಿರುಗಿದ ತಕ್ಷಣ 2 ಗ್ಲಾಸ್ ಅಕ್ಕಿಗೆ ಇಲ್ಲಿ ನಾವು ಕರೆಕ್ಟಾಗಿ 4 ಗ್ಲಾಸ್ ನೀರು ನಾವಿಲ್ಲಿ ಹಾಕ್ಕೊಬೇಕು. ನೀರು ಚೆನ್ನಾಗಿ ಮರಳಿ ಬಂದಿದ ತಕ್ಷಣ ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಟ್ಟು ಅಕ್ಕಿ ಚೆನ್ನಾಗಿ ನಾನು ನೆನೆಸಿಕ್ಕಿದ್ದೆ. ಇನ್ನೇನು ಅಡುಗೆ ಮಾಡಬೇಕು ಅಂದಾಗ ಅಕ್ಕಿ ನೆನೆಸಿಕ್ಕೊಳ್ರಿ. ಆವಾಗ ಅಕ್ಕಿ ನೀರೆಲ್ಲ ಸೋಗಿಸ್ಬಿಟ್ಟು ಇದ್ರಲ್ಲಿ ಹಾಕಿ ಒಂದು 5 ನಿಮಿಷ ಐ ಫ್ಲೇಮಲ್ಲಿ ನಾವು ಬೇಯಿಸ್ಕೊಂಬಿಟ್ಟು ಗ್ಯಾಸ್ ಉರಿ ಲೋ ಫ್ಲೇಮಲ್ಲಿ ಇಟ್ಟು 1 ಸ್ಪೂನ್ ತುಪ್ಪ, ಸ್ವಲ್ಪ ಪುದೀನ ಹಾಕಿ ನಾವು ದಮ್ ಕಟ್ಟಿ ಇಳಿಸಿದ್ರೆ ಸರಿ. ಬಿಸಿಯಾಗಿರೋ ವೆಜಿಟೇಬಲ್ ತರಕಾರಿ ಪಲಾವ್ ರೆಡಿಯಾಗಿದೆ. ನೋಡ್ತಾ ಇದ್ದೀರಾ, ಯಾವುದೇ ರೀತಿ ನಾನು ಮಸಾಲೆ ಹಾಕಿಲ್ಲ, ಯಾವುದೇ ರೀತಿ ತೆಂಗಿನಕಾಯಿಗಳು ಅವು ಇವು ರುಬ್ಬಿನೂ ಹಾಕಿಲ್ಲ. ಎಷ್ಟು ಸ್ಪೈಸಿಯಾಗಿ ಬಂದಿದೆ ಅಂತ. ಅನ್ನ ಎಲ್ಲ ಚೆನ್ನಾಗಿ ಕಲರಾಗಿ ಮಿಕ್ಸ್ ಆಗಿದೆ, ಯಾವ ಕಲರು ನಾವು ಹಾಕಿಲ್ಲ. ನಿಮಗೆ ಕಲರ್ ಟೆಂಪ್ಟಿಗೆ ಬೇಕಂದರೆ ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಮಾಡ್ಬೋದು. ಕಾಮೆಂಟ್ ಮೂಲಕ ನಂಗೆ ತಿಳಿಸಿ ಹೆಂಗಿತ್ತು ಅಂತ. ಈ ರೆಸಿಪಿನ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ